Hello friends, welcome back to my channel. Welcome back to Vlogs of Swati Kiran. ಇದು ಶ್ರೀರಾಮನವಮಿ ಹಬ್ಬದ ವ್ಲಾಗ್. ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಅಂದರೆ ನಾನು ಈ ವಿಡಿಯೋ ಹಾಕೋಷ್ಟರಲ್ಲಿ ಹಬ್ಬ ಮುಗಿದೋಗಿರುತ್ತೆ. ಆದರೂ ಕೂಡ ನನಗೆ ಒಂದ್ಸತಿ ವಿಶ್ ಮಾಡೋಣ ಅಂತ ಅನ್ನಿಸ್ತು. ನಾನು ಈ ವಿಡಿಯೋಲಿ ಹಬ್ಬಕ್ಕೆ ಏನೇನು ನಡೆದಿರುತ್ತೋ ಅದನ್ನು ಕ್ಯಾಪ್ಚರ್ ಮಾಡಿ ಎಡಿಟ್ ಮಾಡಿ ಹಾಕೋಷ್ಟರಲ್ಲಿ ಯಾವಾಗಲೂ ಕೂಡ ಲೇಟ್ ಆಗುತ್ತೆ. ಇನ್ನು ಸ್ಯಾಟರ್ಡೆ ಈವ್ನಿಂಗ್ಗೆ ನಮ್ಮ ಮನೇಲಿ ದೇವರು ಮನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊತಿದ್ರು. ನಾನು ಇಲ್ಲಿ ಬೀಟರ್ ಲೀಫ್ ಗಾರ್ಲ್ಯಾಂಡ್ ಮಾಡೋಣ ಅಂತ ಎಲೆ ತಂದ್ಕೊಂಡಿದ್ದೆ, ಅದನ್ನೇ ರೆಡಿ ಮಾಡ್ಕೊತಾ ಇದ್ದೀನಿ. 1-2-3 ಇಯರ್ಸ್ ಬ್ಯಾಕು ನಾನು ವಿಳ್ಯದಲ್ಲೇ ಹಾರ ಹೊಲ್ಕೊಡ್ತೀನಿ ಅಂತ ಆಂಜನೇಯ ಸ್ವಾಮಿಗೆ ಹರಕೆ ಮಾಡ್ಕೊಂಡಿದ್ದೆ. ಆದರೂ ಆಲ್ಮೋಸ್ಟ್ 1 ಇಯರ್ ಬ್ಯಾಕು ನಾನು ರೆಡಿಮೇಡಲ್ಲೇ ಹಾರ ತೆಗೆದು ತಿರುವಣ್ಣಾಮಲ ಗಿರಿವಲ ಹೋಗಿದ್ದೆ ಒಂದ್ಸತಿ. ಆವಾಗ ನಾನು ಅರ್ಪಿಸಿದ್ದೆ ಆಂಜನೇಯ ಸ್ವಾಮಿಗೆ. ಏನೋ ಅದು ನನ್ನ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಇಲ್ಲಿ ನಮ್ಮೂರಲ್ಲಿ ನಾನು ಹರಕೆ ಮಾಡ್ಕೊಂಡಿದ್ದು, ಅದು ನನ್ನ ಕೈಯಿಂದ ಹೊಲ್ಕೊಡ್ತೀನಿ ಅಂತ. ನೀವು ಸಿಂಗಲ್ ಎಲೆ ಇಟ್ಟು ಕೂಡ ಹಾರ ಹೊಲಿಬೋದು. ನನಗೇನು ಜೋಡಿ ಎಲೆ ಇಟ್ಟು ಹೊಲ್ಕೊಡೋಣ ಅಂತ ಅನ್ನಿಸ್ತು. ಅದಕ್ಕೆ ಇನ್ನು ಅದು ಅಲ್ಲದೆ ನಮ್ಮೂರಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದು ನಮ್ಮ ತಾತ ಮುತ್ತಾತ ಅವರೇ ನಡೆಸ್ಕೊಂಡು ಬಂದಿರೋದು. ಈಗ ನಮ್ಮ ಡ್ಯಾಡಿ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಜವಾಬ್ದಾರಿ, ಅವರೇ ಎಲ್ಲ ನೋಡ್ಕೊಳ್ಳೋದು. ಸೊ ಅದರಿಂದ ನಾನು ಇಲ್ಲಿ ಅರ್ಕೆ ಮಾಡಿಕೊಂಡು ಅಲ್ಲಿ ಹಚ್ಚಿದ್ದೆ, ಯಾಕೋ ಸಮಾಧಾನ ಆಗಲಿಲ್ಲ ಅಂದ್ಬಿಟ್ಟು ಇಲ್ಲೇ ಹೊಲ್ಕೊಡೋಣ ಅಂತ ಇಲ್ಲೇ ಹೊಲ್ಕೊಡ್ತಾ ಇದ್ದೀನಿ. ನಮ್ಮ ದೊಡ್ಡವ್ರ ಕಾಲದಿಂದ ದೇವಸ್ಥಾನ ಅಲ್ವಾ, ಸೊ ಅದಕ್ಕೋಸ್ಕರ. ಆ್ಯಕ್ಚುಲಿ ನಾನಿಲ್ಲಿ 108 ಎಲೆ ಹಾಕಿ ಹೊಲ್ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಎಲೆ ಎಕ್ಸ್ಟ್ರಾನೇ ಇತ್ತು. ಇನ್ನು ಎಕ್ಸ್ಟ್ರಾ ಉಳಿದಿರೋ ಎಲೆನ ಏಕೆ ವೇಸ್ಟ್ ಮಾಡೋದು, ದೇವ್ರಿಗೆ ಅದನ್ನು ಅರ್ಪಿಸ್ಬಿಡೋಣ ಅಂತ ಎಕ್ಸ್ಟ್ರಾ ಎಲೆನೂ ಕೂಡ ಹಾಕಿ ಇದ್ದಿದ್ದೆಲ್ಲ ಹೊಲ್ದಿ ಕೊಟ್ಟಿದ್ದೀನಿ ನಾನು ಹಾರ. ಲಾಸ್ಟ್ ಇಯರಿಂದ ಶ್ರೀರಾಮನವಮಿ ತುಂಬಾ ಚೆನ್ನಾಗಿ ಆಚರಿಸ್ತಿದ್ದಾರೆ ನಮ್ಮೂರ ಕಡೆ. ಇದಕ್ಕೂ ಮುಂಚೆ ನಮ್ಮೂರಲ್ಲಿ ರಾಮನವಮಿಗೆ ಬರೀ ದೇವರನ್ನ ಮೆರವಣಿಗೆ ತಂದು ಊರೆಲ್ಲ ಪಾನಕ ಮಜ್ಜಿಗೆ ಹಂಚ್ತಿದ್ರು ಅಷ್ಟೇ. ಇನ್ನು ಲಾಸ್ಟ್ ಇಯರು ರಾಮನವಮಿಗೆ ಅಂತಾನೆ ಒಂದು ತೇರನ್ನು ರೆಡಿ ಮಾಡಿಸಿ ಲಾಸ್ಟ್ ಇಯರಿಂದ ತೇರನ್ನು ಕೂಡ ಎಳಿತಿದ್ದಾರೆ ರಾಮನವಮಿಗೆ. ಮತ್ತು ಈ ವರ್ಷ ಆ ತೇರ್ ಜೊತೆಗೆ ಅನ್ನದಾನ ಮಾಡಿ ಇನ್ನು ಕೆಲವೊಂದು ಪ್ರೋಗ್ರಾಮ್ಸು ಕೂಡ ಇಟ್ಟು ತುಂಬ ಚೆನ್ನಾಗಿ ಆಚರಿಸಿದ್ರು. ನಾನು ಮದುವೆ ಆದಮೇಲೆ ರಾಮನವಮಿಗೆ ಇದೇ ಫಸ್ಟ್ ಇಲ್ಲಿ ಇರೋದು. ಲಾಸ್ಟ್ ಇಯರ್ ನಾನು ಕೂಡ ಇರಲಿಲ್ಲ. ಇನ್ನು ಇಲ್ಲಿ 2 ಎಲೆ ಹಾಕಿ ಎಲ್ಲ ಎಲೆಗಳನ್ನು ಕೂಡ ಹೊಲ್ಕೊಂಡು ಒಂದು ಒದ್ದೆ ಬಟ್ಟೆ ಮಾಡಿ ಅದರೊಳಗೆ ಇಟ್ಟು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಈ ಸಮ್ಮರಲ್ಲಿ ಒದ್ದೆ ಬಟ್ಟೆ ಹಾಕದೆ ಹಾಗೆ ಇಟ್ಟರೆ ಎಲೆ ಎಲ್ಲ ಕೂಡ ಒಂಥರ ಡ್ರೈ ಆಗಿಬಿಡತ್ತೆ. ಸೊ ಈ ಥರ ತ್ಯಾವ ಮಾಡಿಟ್ಟು ಎಲೆಗೂ ಕೂಡ ನೀರು ಚುಮ್ಕಿರಿಸಿ ಇಟ್ಟರೆ ಒಂಚೂರು ವೆಟ್ಟಾಗಿರುತ್ತೆ ಅಂತ ಆ ಥರ ಮಾಡಿದ್ದೀನಿ. ಈ ಶ್ರೀರಾಮಾಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ಮನೆ ಪಕ್ಕದಲ್ಲೇ ಇರೋದು. 1-2 ಮಿನಿಟ್ಸ್ ಡಿಸ್ಟೆನ್ಸ್ ಅಷ್ಟೇ. ಇಲ್ಲಿ ಇನ್ನು ನಮ್ಮ ಮಮ್ಮಿ, ನಮ್ಮ ಸಿಸ್ಟರ್, ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ದೇವಸ್ಥಾನದ ಮುಂದೆ ರಂಗೋಲಿ ಹಾಕೋಣ ಅಂತ ಎಲ್ಲ ಬಂದಿದ್ರು. ಇನ್ನು ನಾನು ಡಿನ್ನರ್ ಮುಗಿಸ್ಕೊಂಡು ಸರಿ ಹೇಗೂ ವಾಕ್ ಮಾಡಬೇಕಲ್ವ, ಅಲ್ಲೇ ಮಾಡೋಣ ಅಂತ ಹೇಳಿ ದೇವಸ್ಥಾನದ ಹತ್ರಕ್ಕೆ ಹೋದೆ. ಆ್ಯಕ್ಚುಲಿ ಇತ್ತೀಚೆಗಷ್ಟೇ ಇಷ್ಟು ಗ್ರ್ಯಾಂಡಾಗಿ ನಡೀತಾ ಇರೋದು ರಾಮನವಮಿ. ಅಂದರೆ ನಮ್ಮವರೇ ಇಷ್ಟು ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಮೇಂಟೆನೆನ್ಸ್ ಮಾಡಿಕೊಂಡು ಮಾಡ್ತಿದ್ದಾರೆ ಅಂದರೆ ತುಂಬಾ ಖುಷಿ ಅನಿಸತ್ತೆ. ಅದು ಅಲ್ಲದೆ ಈ ಸತಿ ನಮ್ಮ ಕಮಿಟಿಗೆ ಎಲ್ಲನೂ ಒಂದೇ ಕಲರ್ ಸ್ಯಾರಿ, ಆಮೇಲೆ ಒಂದೇ ಕಲರ್ ಬ್ಯಾಚಸ್ ಮತ್ತು ಕೇಸರಿ ಟವಲ್ಸ್ ಅನ್ನೋದು ಕೊಡಬೇಕು ಜೆಂಟ್ಸ್ಗೆ ಅನ್ನೋದು ಡಿಸೈಡ್ ಮಾಡಿದ್ರು. ಇನ್ನು 1 ವೀಕ್ ಮುಂಚೆನೇ ಸ್ಯಾರೀಸ್ ಎಲ್ಲ ತಂದು ಲೇಡೀಸ್ಗೆ ಕೊಟ್ಬಿಟ್ಟಿದ್ರು. ಇನ್ನು ನೈಟು ನಾನು ವಾಕ್ ಮಾಡುವಾಗ ನನಗೆ ಕಾಣಿಸಿದ್ದು ಈ ಲೈಟಿಂಗ್ಸ್ ಎಲ್ಲನೂ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ತುಂಬಾ ಚೆನ್ನಾಗಿತ್ತು ಲೈಟಿಂಗ್ಸು. ಆ ಒಂದು ಸೆಲೆಬ್ರೇಷನ್ ಮೂಡ್ ಅನ್ನೋದು ಮುಂದಿನ ದಿನ ನೈಟೇ ಶುರುವಾಗ್ಬಿಟ್ಟಿತ್ತು. ಇದು ನೋಡಿ ಇನ್ನು ತೇರು ತಂದು ನಿಲ್ಲಿಸಿ ಅದನ್ನು ಕೂಡ ರೆಡಿ ಮಾಡಿ ಅಲಂಕಾರ ಮಾಡಿ ಬೆಳಗ್ಗೆ ತೇರಿಗೆ ಸಿದ್ಧ ಮಾಡ್ಕೊತಾ ಇದ್ದಾರೆ ಇಲ್ಲಿ.
ಇನ್ನು ನೈಟ್ ಎಲ್ಲ ಮುಗಿಸಿ ಮನೆಗೆ ಹೋಗೋಷ್ಟರಲ್ಲಿ 12:30 1 ಆಗಿಬಿಟ್ಟಿತ್ತು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗೇ ಬೇಗ ಎದ್ದೊಳ್ಬೇಕಿತ್ತು, ಇನ್ನು ಹಬ್ಬ ಅಲ್ವಾ. ನಾನು ಕೂಡ ನನ್ನ ಹೊಲ್ದಿಟ್ಟಿದ್ದಿದ್ದು ಎಳೆ ಹಾರನ ನಮ್ಮ ಡ್ಯಾಡಿ ಕೈಲೇ ಕೊಟ್ಟು ಕಳಿಸ್ಬಿಟ್ಟೆ. ಇನ್ನು ನಾವೆಲ್ಲ ಕೂಡ ರೆಡಿಯಾಗಿ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡತ್ತೆ ಅಂದ್ಬಿಟ್ಟು ಮಾರ್ನಿಂಗೇ ಕೊಟ್ಟು ಕಳಿಸ್ಬಿಟ್ಟೆ. ಅಭಿಷೇಕದ ಟೈಮ್ಗೆ ಹೂವು ಅಲಂಕಾರ ಮಾಡುವಾಗ ಕೊಟ್ಟರೆ ಅದನ್ನ ಗಾಡಿ ಮೇಲೆ ಇಟ್ಕೊಂಡು ತೊಗೊಂಡೋದ್ರು. ಇಲ್ಲೇ 2 ಮಿನಿಟ್ಸ್ ಅಲ್ವಾ, ಅವರು ಹೋಗಿ ಕೊಟ್ಬಿಟ್ಟು ದೇವ್ರಿಗೆ ಹಾಕಿದಂತೆ. ಇನ್ನು ನಮ್ಮದೇ ದೇವಸ್ಥಾನ ಆಗಿರೋದ್ರಿಂದ ನಾವು ಕೊಟ್ಟರೆ ಹಾಕ್ಬಿಡ್ತಾರೆ ಹಂಗೇನೆ. ಮತ್ತು ಅವರು ಹೋಗಿ ಬ್ಯಾಡ್ಜಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಆ ಟವಲು ಹಾಕ್ಕೊಂಡು ಬಂದರು. ಇನ್ನು ಇಲ್ಲಿ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಬ್ಯಾಚಸ್ ತಂದಿದ್ರು. ನಾನು ಕೂಡ ಬ್ಯಾಚ್ ಹಾಕ್ಕೊಂಡೆ. ಅಂದರೆ ಸ್ಯಾರಿ ನಾನು ಅದೇ ಸ್ಯಾರಿ ತರಿಸ್ಕೊಂಡಿಲ್ಲ, ಮ್ಯಾಚಿಂಗು. ಯಾಕಂದರೆ ನನಗೆ 1 ವೀಕ್ ಮುಂಚೆ ಸ್ಯಾರಿ ಹಾಕ್ಕೊಳ್ಳೋ ಮೂಡ್ ಇರಲಿಲ್ಲ. ಈ ಸಮ್ಮರಲ್ಲಿ ಸ್ಯಾರಿ ಹಾಕ್ಕೊಳ್ಳೋಷ್ಟು ಇಂಟ್ರೆಸ್ಟು ಇರಲಿಲ್ಲ. ಸೊ ನಾನು ಇನ್ನೆಲ್ಲ ಒಂದೇ ಥರ ಹಾಕ್ಕೊಂಡಿದ್ದಾರೆ ಅಲ್ವಾ ಅಂದ್ಬಿಟ್ಟು ನನ್ನ ಹತ್ರ ಇದ್ದಿದ್ದು ಸ್ಯಾರಿನೇ ಒಂದು ಆ ಕಲರ್ಗೆ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡು ಬ್ಯಾಜ್ನ ಮಾತ್ರ ಹಾಕ್ಕೊಂಡೆ ಅಷ್ಟೇ. ಇನ್ನು ಅವತ್ತು ಎಲ್ಲರೂ ಕೂಡ ಒಂದೇ ಥರ ಮ್ಯಾಚಿಂಗ್ ಸ್ಯಾರಿ ಹಾಕ್ಕೊಂಡಿದ್ದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಅವತ್ತು ಕಮಿಟಿಗೆ ಎಲ್ಲ ಒಂದೇ ಸ್ಯಾರಿ ಒಂದೇ ಬ್ಯಾಚಸ್ಸು ಅಂತ ನೋಡಿ. ಇನ್ನೇನು ತೇರು ಊರೆಲ್ಲ ಹೋಗಿ ಇನ್ನೇನು ನಮ್ಮ ಸ್ಟ್ರೀಟ್ ಹತ್ರ ಬರ್ತಿದೆ ಅನ್ನೋಷ್ಟರಲ್ಲಿ ಎಲ್ಲರೂ ಹೋಗಿ ಇನ್ನು ಕಮಿಟಿ ಮೆಂಬರ್ಸ್ ಎಲ್ಲ ಸೇರಿ ತೇರು ಎಳೆಯೋಕ್ಕೆ ಕಾಯ್ತಿದ್ರು. ಇನ್ನು ತೇರೆಲ್ಲ ಎಳೆದ್ಮೇಲೂ ಕೂಡ ಅನ್ನದಾನ ಕೂಡ ಅಲ್ಲೇ ಅರೇಂಜ್ ಮಾಡಿದ್ರು. ನಾವು ಕೂಡ ಅಲ್ಲೇ ಊಟ ಮಾಡ್ಕೊಂಡ್ಬಂದ್ವಿ. ಇನ್ನು ಡ್ರಮ್ಸು, ಕೇರಳ ಡ್ರಮ್ಸು ಅಂತ ಎಲ್ಲ ಇಟ್ಟು ತುಂಬಾ ಚೆನ್ನಾಗಾಯಿತು. ಇನ್ನು ಈವ್ನಿಂಗ್ ಕೂಡ ಪ್ರೋಗ್ರಾಮ್ಸ್ ಇತ್ತು. ನಾನು ಹೋಗಿಲ್ಲ ಆ್ಯಕ್ಚುಲಿ ಈವ್ನಿಂಗು. ನನಗೆ ಸೌಂಡ್ ಯಾಕೋ ತುಂಬಾ ಜಾಸ್ತಿ ಅನ್ನಿಸ್ತು. ಅದು ಅಲ್ಲದೆ ಪ್ರೋಗ್ರಾಮ್ಸ್ ಎಲ್ಲ ಮುಗಿಯೋಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡತ್ತೆ. ಏಕೆಂದರೆ ಮುಂದೆ ದಿವಸ ರಾತ್ರಿ ಕೂಡ 12:30 1 ಆಯಿತು. ಇನ್ನು ಸಂಡೇ ಕೂಡ ಅಷ್ಟೇ ಆದರೆ ನನಗೆ ಮಲಗೋಕ್ಕೆ ಲೇಟ್ ಆಗಿಬಿಡತ್ತೆ, ಮತ್ತು ಬೆಳಗ್ಗೆ ಆಫೀಸ್ ಇರುತ್ತೆ ಅಂದ್ಬಿಟ್ಟು ನಾನು ಇರಲಿಲ್ಲ, ಬೇಗನೆ ಬಂದುಬಿಟ್ಟೆ ರಿಟರ್ನ್. ಈ ಥರ ಎಲ್ಲರೂ ಕೂಡ ಸ್ಯಾರಿ ಉಟ್ಕೊಂಡು ದೇವ್ರಿಗೋಸ್ಕರ ಎಲ್ಲರೂ ಕೂಡ ಒಂದು ಕೂಡಿ ಇರೋದು ಅನ್ನೋದು ತುಂಬಾ ಖುಷಿ ಆಗಿಬಿಡತ್ತೆ. ಇನ್ನು ನಾನು ಅವತ್ತು ನನ್ನ ಹಸ್ಬೆಂಡ್ನ ಕೂಡ ನಾನು ಮಿಸ್ ಮಾಡಿಕೊಂಡೆ. ಇನ್ನು ನಮ್ಮವ್ರ ಜೊತೆ ನಮ್ಮ ದೇವಸ್ಥಾನದ ವಿಶೇಷಕ್ಕೆ ಅವರು ಇದ್ದಿದ್ದರೆ ಚೆನ್ನಾಗಿರ್ತಿತ್ತು, ಎಲ್ಲರ ಜೊತೆ ಮಿಂಗಲ್ ಆಗಿ ಅಂತ ಅನ್ನಿಸ್ತಿತ್ತು. ಆದರೂ ತುಂಬ ಜನ ಅವ್ರನ್ನೂ ಕೂಡ ಕೇಳಿದ್ರು, ಇಲ್ಲಿ ಎಲ್ಲರೂ ಅವ್ರಿಗೂ ಪರಿಚಯ ಇರೋದ್ರಿಂದ. ಇನ್ನು ರಾಮನ ಆಶೀರ್ವಾದ ಎಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮೂಲಕವಾಗಿ. ಇನ್ನು ದೇವರಾಗಿರೋ ಶ್ರೀರಾಮಚಂದ್ರನೇ ನೀತಿ, ನ್ಯಾಯ, ಧರ್ಮ ಅಂತ ಎಲ್ಲಾದ್ರನ್ನೂ ಪಾಲಿಸಿ ಬದುಕಿದ್ದಾರೆ. ಇನ್ನು ಮನುಷ್ಯರಾಗಿ ನಾವು ಕೂಡ ಬದುಕಿರೋ ಅಷ್ಟು ಕಾಲ ನೀತಿ, ನ್ಯಾಯ, ಧರ್ಮನ ಪಾಲಿಸಿ ನಿಯತ್ತಾಗಿ ಬದುಕಬೇಕು ಅಂತ ಅಂದ್ಕೊಬೇಕಷ್ಟೇ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಕೋಲಾಟ ಪ್ರೋಗ್ರಾಮ್ಸ್ ಎಲ್ಲ ಹಿಂದೆ ಬರ್ತಿದೆ, ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಬಾಯ್.